ಸುದ್ದಿವಾಹಿನಿ ಮುಖಾಂತರ ಹೆಚ್ಚಿನ ಪ್ರಚಾರವನ್ನು ನೀಡೋ ಉದ್ದೇಶದಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ತಯಾರಿ ಮತ್ತು ಜವಾಬ್ದಾರಿಗಳನ್ನ ನಿಮ್ಮ ಮುಂದೆ ಪ್ರಚುರಪಡಿಸಿ ಅದನ್ನು ಜನರಿಗೆ ತಲುಪಿಸ್ತಕ್ಕಂಥ ಸಂದರ್ಭದಲ್ಲಿ ತಮ್ಮನ್ನು ಇವತ್ತು ಪತ್ರಿಕಾಗೋಷ್ಠಿಗೆ ಆಹ್ವಾನ ಮಾಡಿದ್ದೇವೆ. ಈಗ ತಾನೇ ಎಲ್ಲರನ್ನೂ ಸ್ವಾಗತ ಮಾಡಿದಂಥ ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರು, ನಮ್ಮ CO ನಂದಿನಿ ಅವರು, SP ನಮ್ಮ ಮಲ್ಲಿಕಾರ್ಜುನ್ ಬಾಲ್ದಂಡಿಯವರು, ಇನ್ನಿತರ ಎಲ್ಲ ಅಧಿಕಾರಿ ಮಿತ್ರರು ಈ ಜವಾಬ್ದಾರಿನಲ್ಲಿ ತಮ್ಮ ತಮ್ಮ ವಿಶೇಷವಾದಂಥ ಕಾಳಜಿಯನ್ನು ಇಟ್ಕೊಂಡು ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಮತ್ತು ಇಲ್ಲಿ ಊಟದ ವ್ಯವಸ್ಥೆ ಇರಲಿ, ಆಸನದ ವ್ಯವಸ್ಥೆ ಇರಲಿ, ವಿದ್ಯುತ್ ದೀಪದ ವ್ಯವಸ್ಥೆ ಇರಲಿ, ಪ್ರತಿಯೊಂದನ್ನು ಯಾವುದೇ ಲೋಪ ಆಗದ ರೀತಿಯಲ್ಲಿ ಜವಾಬ್ದಾರಿನ ನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಗಮನಿಸಿದ್ದೇವೆ. 2 ದಿನಗಳ ಕಾರ್ಯಕ್ರಮ ಇದು. ನಾವು ಪ್ರತಿ ವರ್ಷದಂತೆ ಜಲಪಾತೋತ್ಸವ ನಾವು ಇಷ್ಟು ಬಾರಿ ಜಲಪಾತದ ಅಂಚಿನಲ್ಲೇ ಮಾಡ್ತೀವಿ. ಈ ಬಾರಿ ಒಂದು ರಸ್ತೆ ಸಮಸ್ಯೆಯ ಕಾರಣದಿಂದಾಗಿ ಅದನ್ನು ಅದೇ ವ್ಯಾಪ್ತಿನಲ್ಲೇ ಅಲ್ಲಿಂದ ಸ್ವಲ್ಪ 1.5 ಕಿಲೋಮೀಟರ್ ದೂರದಲ್ಲಿ ನಾವು ಇದನ್ನು ಕಾರ್ಯಕ್ರಮನ ಆಯೋಜಿಸಿದ್ವಿ. ಈ ಜಾಗ ಖಾಸಗಿಯವ್ರಿಗೆ ಸೇರಿದ್ದು, ಅವರ ಒಪ್ಪಿಗೆಯನ್ನು ಪಡೆದು ತದನಂತರ ಇಲ್ಲಿಗೆ ಬೇಕಿರ್ತಕ್ಕಂಥ ಪ್ರತಿಯೊಂದು ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿ, ಅದು ಟಾಯ್ಲೆಟಿಂದ ಹಿಡಿದು ಕುಡಿಯೋ ನೀರಿನ ವ್ಯವಸ್ಥೆಯಿಂದ ಹಿಡಿದು ಅಡಿಗೆಗೆ ಗುಣಮಟ್ಟದ ನೀರನ್ನು ಒದಗಿಸ್ತಾ ಶುಚಿತ್ವಕ್ಕೆ ಮಹತ್ವವನ್ನು ನೀಡಿ ಹಲವಾರು ಪ್ರವಾಸಿಗರು ಮತ್ತು ಇಲ್ಲಿ ಬರ್ತಕ್ಕಂಥ ಒಂದು ಗಗನಚುಕ್ಕಿಯ ವೀಕ್ಷಣೆ ಮಾಡಲಿಕ್ಕೆ ಬರ್ತಕ್ಕಂಥ ಜನರನ್ನು ಸಂತೈಸಲಿಕ್ಕೆ ನಾವು ಮಾಡಿರ್ತಕ್ಕಂಥ ಊಟದ ವ್ಯವಸ್ಥೆಯಲ್ಲಿ ಗುಣಮಟ್ಟದ ಊಟದ ವ್ಯವಸ್ಥೆ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಸದಾಕಾಲ ಊಟದ ವ್ಯವಸ್ಥೆಯನ್ನು ನಾವು ಮಾಡಿರ್ತೇವೆ. ಅಂಥ ಸಂದರ್ಭದಲ್ಲಿ ವಿಶೇಷವಾಗಿ ಯಾವುದೇ ಒಂದು ಲೋಪ ಆಗದ ರೀತಿಯಲ್ಲಿ ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಯಾವ ರೀತಿ ಆಹಾರದ ವ್ಯವಸ್ಥೆಯನ್ನು ಮಾಡಿದ್ವೋ ಅದೇ ರೀತಿ ಜವಾಬ್ದಾರಿನ ನಿರ್ವಹಿಸ್ತಾ ಇದ್ದೀವಿ. ಎಲ್ಲ ಕಡೆಯೂ ಒಂದು ಮನವಿಯನ್ನು ಮಾಡಿದ್ದೇವೆ. ಅದು ಮಳಿಗೆಗಳಲ್ಲಿರಲಿ, ಊಟದ ವ್ಯವಸ್ಥೆಯಲ್ಲಿರಲಿ, ಎಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಬಾರ್ದು ಅನ್ನೋಂಥ ತೀರ್ಮಾನದಲ್ಲಿ ನಾವಿದ್ದೀವಿ. ಅದು ನೀರಿನ ಬಾಟ್ಲಿಂದ ಹಿಡಿದು ಯಾವುದೇ ಒಂದು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬಾರ್ದು ಅನ್ನೋಂಥ ತೀರ್ಮಾನವನ್ನು ಎಲ್ಲ ಕಡೆ ಮಾಡಿದ್ದೇವೆ. ಇಲ್ಲಿ ಯಾವುದೇ ಅಂಗಡಿ ಮುಗ್ಗಟ್ಟುಗಳವರು ಕೂಡ ಯಾವುದಾದ್ರು ಸಣ್ಣ ಪುಟ್ಟ ಅಂಗಡಿಗಳಿಟ್ಕೊಂಡು ಅವರು ಕೂಡ ಪ್ಲಾಸ್ಟಿಕ್ ಮುಕ್ತವಾದಂಥ ವ್ಯಾಪಾರ ವಹಿವಾಟನ್ನು ನಡೆಸಬೇಕು ಅನ್ನೋದನ್ನು ಎಲ್ರಿಗೂ ತಿಳಿಪಡಿಸಿದ್ವಿ. ಇವತ್ತು ನಮ್ಮ ಸ್ಟಾಲ್ಗಳಲ್ಲಿ ಬರ್ತಕ್ಕಂಥದ್ರಲ್ಲೂ ಕೂಡ ಯಾರೇ ಯಾವುದೇ ವಸ್ತುಗಳು ತಂದು ಕೂಡ ಪ್ಲಾಸ್ಟಿಕ್ ಕವರ್ ಮತ್ತೊಂದು ಇರತಕ್ಕಂಥದ್ದನ್ನು ನಾವು ಅದನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ನಾಳೆ ಸಂಜೆ ಮಾನ್ಯ ಮುಖ್ಯಮಂತ್ರಿಗಳು 6 ಗಂಟೆಗೆ ಇಲ್ಲಿಗೆ ಆಗಮಿಸಿ ಈ ಒಂದು ಜಲಪಾತೋತ್ಸವ ವೇದಿಕೆ ಕಾರ್ಯಕ್ರಮವನ್ನು ಮತ್ತು ಜಲಪಾತೋತ್ಸವದ ಬೆಳಕಿನ ಚಿತ್ತಾರವನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಅವರ ಒಂದು ಬೆಂಬಲದಿಂದಾಗಿ, ಅವರ ಆದೇಶದಿಂದಾಗಿ ಈ ಬಾರಿ ಹೋದ ಬಾರಿಗಿನ್ನ ಸ್ವಲ್ಪ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟು ಇನ್ನಷ್ಟು ಹೊಸತನದ ಜೊತೆಯಲ್ಲಿ ವೈಭವದಿಂದ ಈ ಒಂದು ಜಲಪಾತೋತ್ಸವ ಆಚರಿಸೋದಕ್ಕೆ ನಾನು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳ ಕೋರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮನ್ನಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಜವಾಬ್ದಾರಿಯೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಜಿಲ್ಲಾಡಳಿತ ಇದರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಒಂದು 3-4 ಬಾರಿ ಇಲ್ಲಿಗೆ ಜಿಲ್ಲಾಡಳಿತ ಈ ಕಾರ್ಯಕ್ರಮದ ಸಜ್ಜುಗೊಳಿಸ್ತಾ ಇರ್ತಕ್ಕಂಥದ್ದನ್ನ ಜವಾಬ್ದಾರಿ ನಿರ್ವಹಣೆ ಮಾಡಿರೋದನ್ನು ನಾನು ಗಮನಿಸಿದ್ದೆ.
ಒಗ್ಗೂಡಿದಂಥ ಪ್ರಯತ್ನದಲ್ಲಿ ಬರ್ತಕ್ಕಂಥ ಪ್ರವಾಸಿಗರನ್ನ ಮತ್ತು ಈ ಪ್ರವಾಸಿ ತಾಣದ ಆಕರ್ಷಣೆಯನ್ನು ಹೆಚ್ಚಿಸುವಂಥ ದಿಕ್ಕಿನಲ್ಲಿ ಪ್ರತಿ ವರ್ಷ ಒಂದೊಂದು ಬದಲಾವಣೆಗಳನ್ನು ಇಲ್ಲಿ ತಂದಿದೆ. ಹೋದ ವರ್ಷ ನಾವು ವ್ಯೂ ಪಾಯಿಂಟ್ ಅರ್ಧಂಬರ್ಧ ಕೆಲಸ ಆಗಿತ್ತು, ಅದನ್ನು ಕಂಪ್ಲೀಟ್ ಮಾಡಿ ಲೈಟಿಂಗ್ ವ್ಯವಸ್ಥೆ ಮಾಡಿ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಅಲ್ಲಿ ವಾತಾವರಣನ ಬದಲಾವಣೆ ಮಾಡಿದ್ರು ನೀವು ಇವತ್ತು ಗಮನಿಸ್ಬೋದು. ಇದಾದಮೇಲೆ ನಾವೆಲ್ಲ ಅಲ್ಲಿ ಹೋಗೋದು ಫಾಲ್ಸ್ ಅಂತ. ಹೀಗಾಗಿ ಬೆಳಕಿನ ಚಿತ್ತರ ವೈವಿಧ್ಯಮಯವಾಗಿ ಈ ಸಾರಿ ಜನರಿಗೆ ಉಣಬಡಿಸ್ತಕ್ಕಂಥ ಸಂಜೆಯ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀವಿ. ಲೇಸರ್ ಒಂದು ಆರ್ಟನ್ನು ಕೂಡ ಈ ಸಾರಿ 2 ದಿನ ಪ್ರದರ್ಶನ ಮಾಡೋದಕ್ಕೆ ತಯಾರು ಮಾಡಿ ಇಟ್ಟಿದ್ದೇವೆ. ವಿಶೇಷವಾಗಿ 2 ದಿನ ಕಾರ್ಯಕ್ರಮಗಳಲ್ಲಿ ಮೊದಲನೇ ದಿನದ ಹಲವಾರು ಕಾರ್ಯಕ್ರಮಗಳು ಈಗಾಗಲೇ ನಿಮಗೆಲ್ಲ ಕಾರ್ಡಲ್ಲಿ ಕೊಟ್ಟಿದ್ದೀವಿ, ಅದನ್ನೇನು ನಾನು ವಿವರಣೆ ಕೊಡೋಂಥ ಅವಶ್ಯಕತೆ ಇಲ್ಲ. ಪ್ರತಿದಿನವೂ ಬೆಳಗ್ಗೆ 12 ಗಂಟೆಯಿಂದ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ತನ್ನಷ್ಟಕ್ಕೆ ತಾನೇ ಪ್ರಾರಂಭ ಮಾಡ್ತೀವಿ. ಅಂದರೆ 11 ಗಂಟೆಗೆ ಅಂತ ಇಟ್ಕೊಂಡಿದ್ವಿ. ತಡ ಆದರೂ 12ರಿಂದ ಎಲ್ಲ ಕಾರ್ಯಕ್ರಮಗಳು ಅಂದರೆ ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ಕಲ್ಪಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಗುರುತಿಸಲ್ಪಟ್ಟಂಥ ಹಲವಾರು ತಂಡಗಳಿಗೆ ನಾವು ಅವಕಾಶವನ್ನು ಮಾಡಿದ್ದೇವೆ. ಹಾಗೂ ಹಲವಾರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಕೂಡ 2 ದಿನಗಳ ಕಾಲ ಈ ವೇದಿಕೆಯನ್ನು ಉಪಯೋಗ ಮಾಡೋದ್ರ ಜೊತೆಗೆ ಅವರ ಒಂದು ಕಲಾ ಪ್ರದರ್ಶನವನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಜಿಲ್ಲೆಯಲ್ಲಿ ಹಲವಾರು ಉತ್ಸವಗಳು ನಡೆಯೋದ್ರಲ್ಲಿ ಇವತ್ತು ವಿಶೇಷತೆಯನ್ನು ಮೆರುಗನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು ನಮ್ಮ ಗಗನಚುಕ್ಕಿ ಜಲಪಾತೋತ್ಸವ. ಇನ್ನು ಕೆಲವೇ ವರ್ಷಗಳಲ್ಲಿ ಈ ಪ್ರವಾಸಿ ತಾಣ ಇನ್ನಷ್ಟು ಅಭಿವೃದ್ಧಿ ಜೊತೆಯಲ್ಲಿ, ಅಂದರೆ ಅದು ಟನ್ನಲ್ ಅಕ್ವೇರಿಯಂ ಒಂದನ್ನು ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಮಾಡೋದಕ್ಕೆ ನಾವು ಮತ್ತು ಜಿಲ್ಲಾಡಳಿತ ಸತತ ಪ್ರಯತ್ನ, ಅದಕ್ಕೆ ಜಾಗವನ್ನು ನೀಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಅರಣ್ಯ ಇಲಾಖೆಯ ಸಮಸ್ಯೆಯನ್ನು ಈಗ ಬಗೆಹರಿಸಿದ್ವಿ. ಆ ಜಾಗನ 100 ಎಕರೆ ಜಾಗನ ಕೇಂದ್ರ ಸರ್ಕಾರಕ್ಕೆ ಸರ್ವೆ ಎಲ್ಲ ಆಗಿದೆ. ಇವಾಗ ಅದನ್ನು ನೀಡೋದ್ರ ಮುಖಾಂತರ ಎಲ್ಲೂ ಇಲ್ಲದೆ ಇರತಕ್ಕಂಥ ನಮ್ಮ ದೇಶದ ಹೊಸದಾದಂಥ ಟನಲ್ ಅಕ್ವೇರಿಯಂ, ಒಂದು ಏನು ಹೇಳ್ತಾರೆ ಗುಹೆ ಒಳಗಡೆ ಮತ್ಸ್ಯೋದ್ಯಮ ರೀತಿಯಲ್ಲಿ 4 ಭಾಗದಲ್ಲಿ ಅಕ್ವೇರಿಯಂ ಕೆಳಗಡೆ ನಡ್ಕೊಂಡು ಹೋಗೋದು, ಅದರ ಮೇಲೇ ಮೇಲ್ಭಾಗ 2 ಸೈಡು, ಅಂದರೆ 4 ಕಡೆ ಅದೇ ಇರುತ್ತೆ. ನ್ಯಾಚುರಲ್ ವಾಟರ್ನ ಯೂಸ್ ಮಾಡಿ ಅಕ್ವೇರಿಯಂ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಎಲ್ಲೂ ಇಲ್ಲ. ಅದರಲ್ಲೂ ಸರ್ಫೇಸ್ ನ್ಯಾಚುರಲ್ ವಾಟರ್ನ ಉಪಯೋಗಿಸೋದು, ಅಂದರೆ ನದಿ ಪಾತ್ರದ ನೀರನ್ನು ಉಪಯೋಗಿಸಿ ಅಕ್ವೇರಿಯಂ ಎಲ್ಲೂ ಮಾಡಿಲ್ಲ. ಆ ಒಂದು ಹೊಸ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ಸರ್ಕಾರವು ಅದಕ್ಕೆ ಪೂರಕವಾಗಿ ಸ್ಪಂದಿಸಿರೋದ್ರಿಂದ, ಕೇಂದ್ರ ಸರ್ಕಾರ ಆ ಯೋಜನೆ ಸಿದ್ಧಪಡಿಸಿರೋದ್ರಿಂದ ನಾವು ಜಾಗ ಕೊಟ್ಟ ನಂತರ ಅದರ ರೂಪುರೇಷೆಗಳು ಸಿದ್ಧವಾಗಿ ಆ ಒಂದು ಹೊಸ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ. ಅದು ಕನಿಷ್ಠ 100 ಕೋಟಿ, ಅದರ ಮೇಲೆ ಆಗೋದು ಇವತ್ತಿನ ಮಟ್ಟಿಗೆ 100 ಕೋಟಿ. ಜಾಗ ಕೊಟ್ಟ ನಂತರ ಕೇಂದ್ರದ್ದೇ ಅದು ಜವಾಬ್ದಾರಿ ಆಗುತ್ತೆ. ಇನ್ನೂ ಮಿಗಿಲಾಗಿ ಹೇಳಬೇಕು ಅಂತಂದರೆ, ಆ ಒಂದು ಬದಲಾವಣೆ ಜೊತೆಯಲ್ಲಿ ಇಲ್ಲಿ ಜಲ ಕ್ರೀಡೆಗಳಿಗೆ ಖಾಸಗಿ ಸಹಭಾಗಿತ್ವದಲ್ಲಿ ಅವಕಾಶವನ್ನು ಕಲ್ಪಿಸ್ತಕ್ಕಂಥ PPPಯ ಯೋಜನೆಗಳಿಗೆ ನಾವು ಅವಕಾಶವನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ಎಲ್ಲವೂ ಕೂಡ ಈ ಪ್ರದೇಶದಲ್ಲಿ ಒಂದು ಜಲಪಾತಕ್ಕೆ ಪೂರಕವಾಗಿ ಇನ್ನಿತರೆ ಜಲ ಕ್ರೀಡೆಗಳು ಮತ್ತು ಈ ಅದು ಒಂದು ಅಕ್ವೇರಿಯಂ, ಏನು ಹೇಳ್ತಾರೆ ಅದನ್ನ ಅಕ್ವೇರಿಯಂಗೆ ಮತ್ಸ್ಯಾಲಯವನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಪ್ರವಾಸಿಗರು ಹೆಚ್ಚಿನ ರೀತಿಯಲ್ಲಿ ಆಕರ್ಷಣೆಗೊಳಪಟ್ಟು ಈ ಪ್ರದೇಶದ ಮಹತ್ವವನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನಿರುದ್ಯೋಗ ಸಮಸ್ಯೆನೂ ಸಾಕಷ್ಟು ಇದರಿಂದ ಬಗೆಹರಿತದೆ ಅನ್ನೋದು ನನ್ನ ಅಭಿಲಾಷೆ. ಇದಕ್ಕಾಗಿ ನನ್ನ
ಎಲ್ಲ ಮಾಧ್ಯಮದ ಸ್ನೇಹಿತರು 2 ದಿನಗಳ ಕಾಲ ವಿವಿಧ ರೀತಿಯ ಮನರಂಜನಾ ಕಾರ್ಯಕ್ರಮಗಳು, ಸಂಗೀತ, ನೃತ್ಯ ಪ್ರಕಾರಗಳು, ಜೊತೆಯಲ್ಲಿ ಹಲವಾರು ಚಲನಚಿತ್ರ ನಟ ನಟಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದನ್ನು ನಮಗೆಲ್ಲ ಆಹ್ವಾನ ಪತ್ರಿಕೆಯಲ್ಲಿ ಇದರ ವಿವರಣೆಯನ್ನು ಕೊಟ್ಟಿದ್ದರು. ಅದನ್ನು ಜನತೆಗೆ ತಾವೆಲ್ಲರೂ ತಲುಪಿಸ್ತಕ್ಕಂಥ ಕೆಲಸನ ಇವತ್ತು ನಾಳೆ ಮಾಡೋದ್ರ ಜೊತೆಗೆ ನಾಳೆ ಉದ್ಘಾಟನೆಗೆ ನಮ್ಮೆಲ್ಲರ ನಾಯಕರು, ಜನಪ್ರಿಯ ಮುಖ್ಯಮಂತ್ರಿಗಳು, ಸರ್ವರ ಆಶಾಕಿರಣ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ಹಲವಾರು ಸಚಿವರು, ಸರ್ಕಾರದ ಸಚಿವರುಗಳು, ನಮ್ಮ ಶಾಸಕ ಮಿತ್ರರು, ಸಂಸದರು ಎಲ್ಲರೂ ಭಾಗಿಯಾಗತಕ್ಕಂಥ ಒಂದು ಸಂದರ್ಭ ಇದೆ. ಎಲ್ರಿಗೂ ಮುಕ್ತವಾಗಿ ಆಹ್ವಾನವನ್ನು ನೀಡಿ ನಾವು ಅವರ ಬರುವಿಕೆಗೆ ಕಾಯ್ದಿದ್ದೇವೆ ಅನ್ನೋದನ್ನು ತಿಳಿಸ್ತಾ, ಈ ವ್ಯವಸ್ಥೆ ಏನೇನು ಇಲ್ಲಿ ತಯಾರಾಗಿದೆ ಇದನ್ನೆಲ್ಲ ವೀಕ್ಷಣೆ ಮಾಡಿ ಅದನ್ನು ನಾಳಿನ ನಿಮ್ಮ ಬರವಣಿಗೆಯಲ್ಲಿ ಅಥವಾ ದೃಶ್ಯ ಮಾಧ್ಯಮದಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಪಡಿಸಬೇಕು ಅನ್ನೋಂಥ ಮನವಿಯನ್ನು ಮಾಡ್ತಾರೆ. ನಾವು ಈ ಡೆವಲಪ್ಮೆಂಟ್ ಆಧಾರದ ಮೇಲೆ ರೋಪ್ ವೇಗೆ PPP ಅವರು ಬರ್ತಾರೆ. ಈಗ ಏನಂದರೆ ಬರೀ ಜಲಪಾತದ ಸಂದರ್ಭದಲ್ಲಿ ಮಾತ್ರ ರೋಪ್ ವೇಗೆ ಬೇಡಿಕೆ ಇರುತ್ತೆ, ಬೇರೆ ಸಂದರ್ಭದಲ್ಲಿ ಇರೋಲ್ಲ ಅನ್ನೋದಕ್ಕೋಸ್ಕರ ಇನ್ನಿತರೆ ಚಟುವಟಿಕೆಗಳನ್ನ ಇಲ್ಲಿ ನಾವು ಮಾಡೋದಾದರೆ ರೋಪ್ ವೇ ಇಲ್ಲಿಂದ ಆ ಕಡೆಗೆ ಹೋಗ್ಬೇಕಾದ್ರೆ ಉದ್ದೇಶ ಇಟ್ಕೊಂಡು ಹೋಗ್ಬೇಕಾಗುತ್ತೆ ಜನ. ಅದು ಜಲಪಾತದ ಸಂದರ್ಭದಲ್ಲಿ ಮಾತ್ರ ಉದ್ದೇಶ ಇದೆ. ಇನ್ನುಳಿದ ಸಂದರ್ಭದಲ್ಲಿ ಒಂದು 2-3 ತಿಂಗಳಾಗೋದ್ಮೇಲೆ ಒಂದು 9 ತಿಂಗಳು ಅವ್ರು ಖಾಲಿ ಕೊಡಬೇಕಾಗ್ತದೆ. ಹಾಗಾಗಿ ಒಂದು ನಮಗೆ ಅದು ಸಿಂಗಪೂರ್ ಕಂಪ್ನಿ ಬಂದು ಇದನ್ನು ವೀಕ್ಷಣೆ ಮಾಡಿ ಹೋಯಿತು. ಅವ್ರು ಏನಂತಂದರೆ ನಮಗೆ ಇತರೆ ಚಟುವಟಿಕೆಗಳು ಬಂದಾಗ ನಾವು ಇದಕ್ಕೆ ಅವಕಾಶ ಕಲ್ಪಿಸ್ಬೋದು ಅನ್ನೋಂಥ ಮಾತನ್ನು ಅವ್ರು ಆಡಿದ್ದಾರೆ. ಸೊ ನಾವಿನ್ನೂ ಅವ್ರದ್ದು ಯಾವುದೋ ಒಂದು ಪ್ರಪೋಸಲ್ಲು ಅವ್ರು ಇಟ್ಟಿಲ್ಲದೆ ಇರೋದ್ರಿಂದ ನಾವೊಂದು ಹಿಂದೆ ಘೋಷಣೆ ಮಾಡಿದಂಥ ರೀತಿಯಲ್ಲಿ ಸರ್ಕಾರವೇ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಇದನ್ನು PPPನಲ್ಲೇ ಮಾಡಬೇಕಾಗಿರೋದ್ರಿಂದ ಸರ್ಕಾರ ಅನುದಾನ ಕೊಡೋದಕ್ಕೆ ಇಂಥ ವಿಚಾರಗಳಿಗೆ ಎಲ್ಲೂ ಕೊಟ್ಟಿಲ್ಲ. ಚಾಮುಂಡಿ ಬೆಟ್ಟಕ್ಕೆ ರೋಪ್ ವೇ ಆಗಲ್ಲ. ಇದಕ್ಕೆ ನಾವು ಕೇಬಲ್ ಕಾರ್ ನಾನು ಹೇಳಿದ್ದೆ. ರೋಪ್ ವೇ ಆಗಲ್ಲ, ಇದು ಕೇಬಲ್ ಕಾರ್ ನಾನು ಹೇಳಿದ್ದೀನಿ. ಈ ಕಡೆಯಿಂದ ಆ ಕಡೆ ಹೋಗೋದು, ಆ ಕಡೆಯಿಂದ. ಸೊ ಅದಕ್ಕೆ ಒಂದು ಏನು ಖರ್ಚು ವೆಚ್ಚನ ನಿರ್ವಹಣೆ ಮಾಡೋದು ಕೂಡ ಒಂದು ಸಮಸ್ಯೆ ಆಗ್ತದೆ. ಅದು ಯಾವಾಗ ಜಾಸ್ತಿಯಾಗಿ ಪ್ರವಾಸಿಗರು ಬರ್ತಾರೆ ತನ್ನಷ್ಟಕ್ಕೆ ತಾನೇ PPPನಲ್ಲಿ ಅವ್ರು ಬರೋಕ್ಕೆ ಸಾಧ್ಯ. ಅವಕಾಶಗಳನ್ನ ಮುಕ್ತವಾಗಿಟ್ಟಿದ್ದೀವಿ ಅನ್ನೋದನ್ನ ಹೇಳಿ ಬಯಸ್ತೀವಿ. 2 ದಿನಗಳ ಕಾಲ ಮಳವಳ್ಳಿ ತಾಲೂಕಿನ ಪ್ರತಿಯೊಂದು ಭಾಗದಿಂದನೂ ಉಚಿತವಾದಂಥ ಬಸ್ ವ್ಯವಸ್ಥೆಯನ್ನು ನಮ್ಮ ಜವಾಬ್ದಾರಿನಲ್ಲೇ ಮಾಡಿದ್ದೇವೆ. ಅದಲ್ಲದೆ ಈ ಬಾರಿ ಇಲ್ಲಿ ಸರ್ಕ್ಯುಲರ್ ರೂಟ್ಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಇಲ್ಲೊಂದು ನ್ಯಾರೋ ಬ್ರಿಡ್ಜ್ ಇದೆ. ಅಲ್ಲಿ ಖಾಸಗಿ ವಾಹನಗಳನ್ನ ಬಿಟ್ಟು ನಾವು ಟ್ರಾಫಿಕ್ ಸಮಸ್ಯೆ ಎದುರಿಸೋದು ಬರಲಿ, ಇಲ್ಲಿಂದ ಪ್ರತಿಯೊಂದು ವಾಹನಗಳು ಇಲ್ಲೇ ಲಾಸ್ಟ್. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದೀವಲ್ಲ ಅಂತ. ಇಲ್ಲಿಂದ ಇಳಿದವರು ಜಲಪಾತ ವೀಕ್ಷಣೆ ಮಾಡಬೇಕು ಅಂತಂದರೆ ನಾವೊಂದು 25 ಬಸ್ಸನ್ನು ಡಬಲ್ ಡೋರ್ ಬಸ್ಸನ್ನ ಇಟ್ಟಿದ್ದೀವಿ ಉಚಿತವಾಗಿ. ಇಲ್ಲಿಂದ ಹೋಗಿ ಇಳಿಯೋದು, ಅಲ್ಲಿ ಅದನ್ನು ವೀಕ್ಷಣೆ ಮಾಡಿ ವಾಪಸ್ ಅದೇ ಬಸ್ಸಲ್ಲಿ ಇಲ್ಲಿ ಆ ಒಂದು ಸೌಲಭ್ಯನ ಕಲ್ಪಿಸ್ತೀವಿ. ಮತ್ತು ಮಳವಳ್ಳಿ ತಾಲೂಕಿನ ಎಲ್ಲ ಭಾಗದಿಂದ ನಾವು ಒಂದು ವಾಹನದ KSRTC ಬಸ್ ಸಂಚಾರ ವ್ಯವಸ್ಥೆ ಮಾಡೋದ್ರಿಂದ ಸಾರ್ವಜನಿಕರು ಇದರ ಲಾಭನ ಪಡಿಬೋದು. ಅಲ್ಲಿ 50 ಬಸ್ಸು, ಇಲ್ಲಿ 25 ಬಸ್ಸು, ಒಟ್ಟು 75 ಬಸ್ನ ವ್ಯವಸ್ಥೆನ ಇದೆ. ಎಷ್ಟೊತ್ತಾದರೂ ಮಳವಳ್ಳಿ ತಾಲೂಕಿನ ಜನತೆಗೆ ಪ್ರತಿ ಗ್ರಾಮಕ್ಕೂ ಬಿಡೋದು. ಈಗ ಹೊರಗಿನವರು ತಯಾರಾಗೇ ಬರ್ತಾರೆ. ಹೊರಗಿನವ್ರಿಗೆಲ್ಲ ನಾವು ಬೀದರ್ ಗಂಟ ಬಿಡೋಕ್ಕೆ, ಗುಲ್ಬರ್ಗ ಗಂಟ ಬಿಡೋಕ್ಕೆ ಇಲ್ಲ. ನಾವು ಮಳವಳ್ಳಿ ತನಕ ಅವ್ರಿಗೆ ಬಿಟ್ಟಿರ್ತೀವಿ. ಮಳವಳ್ಳಿನಲ್ಲಿ ಅವ್ರ ವಾಹನ ಬಿಟ್ಟು ಬಂದರೆ ಮಳವಳ್ಳಿ ತನಕ ವಾಪಸ್ ಬಿಡ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ. ಇದಕ್ಕೆ ಮಿಗಿಲಾಗಿ ಮಾಡೋದಕ್ಕೆ ನೀವು ಒಂದು 10 ಕೋಟಿ ಕೊಡ್ಸಿದ್ರೆ ಅದನ್ನು ಮಾಡ್ತಿದ್ದೆ. ಜಿಲ್ಲಾ ಕೇಂದ್ರದಿಂದ ಮತ್ತು ಮದ್ದೂರು ಈ 2 ಜಾಗದಿಂದ ಬರೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡೋಣ. ಈ ಭಾಗದಲ್ಲಿ ಹೋದ ಸಾರಿ ನಾವು ಮಾಡ್ತಾ ಇದ್ದೀವಿ ಅಂದ ತಕ್ಷಣ ಬೇಡಿಕೆಯನ್ನು ಅನುಸರಿಸಿ ಚಾಮರಾಜನಗರ ಡಿಪೋ ಅವ್ರು ಬಿಟ್ಟಿದ್ರು ಬಸ್ಗಳನ್ನಷ್ಟು.
ಈಗ ನಮ್ಮಲ್ಲೂ ಈಗ ಕೆ ಎಸ್ ಆರ್ ಟಿ ಸಿ ಅವರು ನಮ್ಮ ಬಸ್ಸನ್ನು ಒದಗಿಸ್ಕೊಡ್ತಾರೆ ಅಂತ ಅದಕ್ಕೆ ನಾವು ಹಣ ನಾವು ಖಾಸಗಿ ಕಟ್ತಾ ಇದ್ವಿ. ಆದರೆ ಚಾಮರಾಜನಗರದಿಂದ ಅವರೇನೋ ಬಿಟ್ಕೊಟ್ಟು ಜನ ಇದ್ದರೆ ಬೇಕಾದ್ರೆ ಕೊಡಿಸ್ತಾರೆ. ಅಲ್ಲರೂ ಡಿಮ್ಯಾಂಡ್ ಇದ್ದರೆ ಬಸ್ ಅವರೇ ಬಿಡ್ತಾರೆ. ಈಗೇನು ಮೊದಲ ಥರ ರೂಟಲ್ಲೇ ಓಡಿಸ್ಬೇಕು ಅಂತ ಏನಿಲ್ಲ ಅವ್ರಿಗೆ. ಎಲ್ಲಿಗೆ ಬೇಡಿಕೆ ಅಂತ ಅದಕ್ಕೆ ನೋಡಿಕೊಂಡು ಅವರು ಕೆ ಎಸ್ ಆರ್ ಟಿ ಸಿ ಅವರು ವ್ಯವಸ್ಥೆ ಮಾಡ್ತಾರೆ. ರಾಘೋ ತಲಾ 1.25 ಕೋಟಿ ಎರಡು ಇಲಾಖೆಯಿಂದ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ತಲಾ 1.25 ಕೋಟಿ, ಅಂದರೆ ಒಟ್ಟು 2.5 ಕೋಟಿ. ನಿಗಮದ ಊಟದ ವ್ಯವಸ್ಥೆಗೆ ಜವಾಬ್ದಾರಿನ ನಾನು ಕೋರ್ಕೊಂಡಿದ್ದೇನೆ. ಅವರೇ ಊಟದ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಅಂತ ಒಪ್ಕೊಂಡು ಮಾಡ್ತಾರೆ. ಈ ಎಲ್ಲ ವಿಚಾರಗಳನ್ನು ವ್ಯಾಪ್ತಿ ಮೀರಿ ಮಾತಾಡೋದು ನನ್ನ ಜವಾಬ್ದಾರಿ ಆಗಲ್ಲ. ಆದರೆ ಅಲ್ಲಲ್ಲ, ಅದನ್ನು ನಾನು ಈ ಸಂದರ್ಭದಲ್ಲಿ ಚರ್ಚೆ ಮಾಡೋದು. ಈ ವಿಚಾರ ಬೇರೆ ಕಡೆ ಗಳಿತೀವಿ, ನಾವು ಖಾಸಗಿ ಮಾತಾಡೋದು. ರಾಘು, ಇದು ಅಗಲ ಎಷ್ಟು ಸ್ಟೇಜು? 36/80. ಲೆಂತ್ ಎಷ್ಟು ಬಂದಿದೆ? ಇದು 400 ಅಡಿ, 130 ಅಡಿ ಅಗಲ, 400 ಅಡಿ ಉದ್ದ ಇದೆ. ಪಕ್ಕದಲ್ಲಿ ಇನ್ನೊಂದು ಜರ್ಮನ್ ಟೆಂಟ್ ಇನ್ನೊಂದು ಹಾಕಕ್ಕೆ ಹೇಳಿದ್ವಿ. ಆಮೇಲೆ ಇದಲ್ಲದೆ ಎಡಗಡೆ ಈ ಭಾಗದಲ್ಲಿ ನಾವು ಪೆಂಡಲ್ ಹಾಕ್ಸ್ತಾ ಇದ್ವಿ. ಯಾಕೆಂದರೆ ಹೆಚ್ಚಿನ ಜನರ ನಿರೀಕ್ಷಣೆ ಇರೋದ್ರಿಂದ ನಾವು ಅವ್ರಿಗೆ ವ್ಯವಸ್ಥೆಗೆ ನಾವು ಇದು ಮಾಡಬೇಕು. ಯಾವಾಗ ಒಂದು 25,000 ಆಸನ ಅಂತ ಇರುತ್ತೆ. ಇನ್ನು ಹೊರಗಡೆ ನಿಂತು ನೋಡೋದು, ಫಾಲ್ಸ್ ಹತ್ರ ಹೋಗೋದು, ಫ್ಲೋಟಿಂಗ್ ಪಾಪ್ಯುಲೇಷನ್. ಇದು ನಾವು ಹೋದ ಸಾರಿ ನಾವು 2 ದಿನಗಳ ಕಾಲದಲ್ಲಿ ಒಂದು ಸುಮಾರು 2 ಲಕ್ಷ ಜನನ ನಾವು ನೋಡಿದ್ವಿ. ಈ ಸಾರಿ ಅದಕ್ಕಿಂತ ಜಾಸ್ತಿ ನಿರೀಕ್ಷೆ ಮಾಡ್ತಾ ಅದಕ್ಕೆ ತಯಾರಿನೂ ಮಾಡಿಕೊಂಡಿದ್ವಿ. ಎಲ್ಲ ಸ್ಟೇಜ್ ಏನೋ ಇದು ಮಾಡಬೇಕು, ಅಥವಾ ಫುಡ್ಡು ಇಲ್ಲ ಫಾಲ್ಸ್ ಹತ್ರ, ಸ್ಟಾಲ್ಸ್ ಹತ್ರ, ಮತ್ತು ನಮ್ಮ ಟಾಯ್ಲೆಟ್ಗಳು ಹೇಗೆ ಮಾಡಿದ್ದಾರೆ ಎಲ್ಲರೂ ಸ್ವಲ್ಪ ನೀವು ಖುದ್ದಾಗಿ ವೀಕ್ಷಣೆ ಮಾಡಿ. ಮೆನು ಹೇಳ್ಬಿಟ್ರೆ ಡಬಲ್ ಆಗ್ಬಿಟ್ರೆ ಮನೆ ಭಯ ಅದ. ಯಾರು ನೀನು ಉಣ್ಣಕ್ಕೆ